ಇನ್ನು ಕಾಸರಗೋಡಲ್ಲಿ ಆಗ್ತಾ ಇರುವಂತ ವಿಚಾರಗಳ ಕುರಿತಾಗಿ ಸಿಎಂ ಸಿದ್ದರಾಮಯ್ಯ ಮತ್ತೊಮ್ಮೆ ಟಗರು ಸಿದ್ದು ಅಂತ ಪ್ರೂವ್ ಮಾಡ್ಕೊಂಡು ಬಿಟ್ಟಿದ್ದಾರೆ ತನ್ನನ್ನ. ಖಡಕ್ ವಾರ್ನಿಂಗ್ ಅನ್ನ ಏನ್ ಸಿದ್ದರಾಮಯ್ಯರವರು ಕೊಟ್ಟರು ನೋಡಿ, ಮತ್ತು ಕನ್ನಡ ಸಂಘಟನೆಗಳು ನೀಡ್ತಲ್ಲ ಅದಕ್ಕೆ ಕೇರಳ ಸರ್ಕಾರ ಭಯಗೊಂಡಿದೆ. ಕೇರಳದಲ್ಲಿ ಕನ್ನಡ ತಮಿಳು ಭಾಷಿಕರ ಮೇಲೆ ಮಲಯಾಳಂ ಹೇರಲ್ಲ ಅಂತ ಇದೀಗ ಮಲಯಾಳಂ ಭಾಷಾ ಮಸೂದೆ ಕಾಯ್ದೆ ಬಗ್ಗೆ ಕೇರಳ ಸಿಎಂ ಸ್ಪಷ್ಟನೆಯನ್ನು ನೀಡಿದ್ದಾರಂತೆ. ಓಕೆ, ಶಿಕ್ಷಣ ಸೇರಿ ಆಡಳಿತದಲ್ಲೂ ಕೂಡ ಕನ್ನಡ ಭಾಷಿಕರಿಗೆ ಅನ್ಯಾಯವನ್ನ ಆಗಲ್ಲ, ನಾವು ಯಾವುದೇ ಕಾರಣಕ್ಕೂ ಹಂಗೆ ಮಾಡಲ್ಲ, ಕೇರಳದಲ್ಲಿ ಕನ್ನಡ ತಮಿಳು ಭಾಷಿಕರಿಗೆ ತೊಂದರೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಮಲಯಾಳಂ ಭಾಷಿಕ ವಿಧೇಯಕದಿಂದ ಭಾಷಾ ಅಲ್ಪಸಂಖ್ಯಾತರಿಗೆ ಧಕ್ಕೆ ಇಲ್ಲ, ಕೇರಳದಲ್ಲಿ ಯಾರ ಮೇಲೂ ಕೂಡ ಮಲಯಾಳಂ ಭಾಷೆ ಹೇರುವಂತ ಪ್ರಶ್ನೆನೇ ಇಲ್ಲ. ಎಕ್ಸ್ ಮೂಲಕ ಕೇರಳ ಮುಖ್ಯಮಂತ್ರಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಸಿಎಂ ಪಿಣರಾಯಿ ವಿಜಯನ್ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಕಾಸರಗೋಡಿನ ಮಕ್ಕಳು ಇದುವರೆಗೆ ಕನ್ನಡದಲ್ಲೇ ಓದ್ಕೊಂಡು ಬಂದಂತ ಮಕ್ಕಳಿಗೆ ಏಕಾಏಕಿ ನೀವು ಮಲಯಾಳಂನ ಹೇರಿಕೆಯನ್ನ ಮಾಡಿದ್ರೆ ಆ ಮಕ್ಕಳು ಹೆಂಗೆ ಓದ್ತಾರೆ? ಕಾಸರಗೋಡು ಆಗಿರಬಹುದು, ಮಂಜೇಶ್ವರ ಆಗಿರಬಹುದು, ಅಥವಾ ತಮಿಳುನಾಡಿನ ಗಡಿಭಾಗದ ಜಿಲ್ಲೆಗಳಾಗಿರಬಹುದು, ಇಂಥ ಜಿಲ್ಲೆಯ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ನೀವು ಹೇರಿಕೆಯನ್ನು ಮಾಡೋದು, ಅಥವಾ ಪ್ರೈವೇಟ್ ಶಾಲೆ ಆಗಿರಲಿ, ನೀವು ಹೇರಿಕೆಯನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಆ ಮಕ್ಕಳು ಮಾತಾಡುವಂಥ ಭಾಷೆ ಮನಸ್ಸಿನ ಭಾಷೆ ಅದು, ಹಾಗಾಗಿ ಅದನ್ನು ಮಾಡೋದು ಸರಿಯಲ್ಲ ಅಂತ ಹೇಳಿ ರಾಜ್ಯವ್ಯಾಪಿ ಸಂಘಟನೆಗಳಿಂದ, ಕೆಲವು ಕನ್ನಡ ಪರ ಸಂಘಟನೆಗಳಿಂದ ಕೂಗುಗಳು ಕೂಡ ಕೇಳಿ ಬಂತು. ಇವನ್ ಟಗರು ಸಿದ್ದರಾಮಯ್ಯ ಕೂಡ ಪತ್ರ ಬರೆದು ಖಡಕ್ಕಾಗೆ ವಾರ್ನಿಂಗ್ ಅನ್ನು ಕೂಡ ಕೊಟ್ಬಿಟ್ರು. ಸೊ ಹಾಗಾಗಿ ಇದೀಗ ಕೇರಳ ಸರ್ಕಾರ ಇದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಕೇರಳದಲ್ಲಿ ಒಂದು ಟೂರಿಸಂ ಡೆವಲಪ್ ಆಗಬೇಕಾದ್ರೆ, ಟೂರಿಸಂ ಬೆಳಿಬೇಕಾದ್ರೆ ಅವರಿಗೆ ಬಹುತೇಕ ಜನರು ಬರುವಂಥದ್ದು ಇವೇ ಎರಡು ರಾಜ್ಯಗಳಿಂದ, ಐದರ್ ಫ್ರಮ್ ದ ಕರ್ನಾಟಕ ಆರ್ ಐದರ್ ಫ್ರಮ್ ದ ತಮಿಳ್ನಾಡು. ಸೊ ಎರಡು ಜನರ ಟೂರಿಸಂ ಬರೋದು ನಿಂತರೆ ಅವರ ಇನ್ಕಮ್ ಸೋರ್ಸ್ ಡೌನ್ ಆಗುತ್ತೆ. ಹಾಗಾಗಿ ಇದನ್ನ ಕೇಳಿಸ್ಕೊಳ್ಬೇಕಾದಂತಹ, ಜನರ ಮಾತನ್ನ ಕೇಳಿಸ್ಕೊಳ್ಳೇಬೇಕಾದಂತಹ ಅನಿವಾರ್ಯತೆಗೂ ಕೂಡ ಪಿಣರಾಯಿ ವಿಜಯನ್ ಅವರು ಇದ್ದಾರೆ ಅಂತ ಹೇಳಿದ್ರೆ ಸುಳ್ಳಲ್ಲ.